SSLC ಎಕ್ಸಾಮ್ 2ಗೆ ಸೋಷಿಯಲ್ ಸೈನ್ಸಿಂದ ಬರ್ಬೋದಾದಂಥ ಟಾಪ್ 50 ಕ್ವಶನ್ಸ್ ಯಾವುದು? ನಿಮಗೂ ಕೂಡ ಈ ರೀತಿ ಡೌಟ್ಸ್ ಇರುತ್ತೆ, ಸರ್ ಟಾಪ್ 10 ಕ್ವಶನ್ಸ್ ಯಾವುದು, 20 ಕ್ವಶನ್ಸ್ ಯಾವುದು, ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ. ಓಕೆ, ಸೊ ಅದರಲ್ಲಿ ಇವತ್ತು ನಾನು ನಿಮಗೆ ಟಾಪ್ 50 ಕ್ವಶನ್ಸನ್ನು ಕೊಡ್ತಾ ಹೋಗ್ತೀನಿ. ಓಕೆ, ಎಕ್ಸಾಮ್ 2 ಯಾರ್ಯಾರು ಬರೀತಿದ್ದೀರಾ ನೀವೆಲ್ಲ ಕೂಡ ಕಮೆಂಟ್ ಸೆಕ್ಷನಲ್ಲಿ SST ಅಂತ ಆಗ್ತಾ ಹೋಗಿ. ಮತ್ತು ಬೇರೆಯವರು ಕೂಡ ಎಲ್ಲರೂ ಕೂಡ ಯಾರ್ಯಾರು ವಿಡಿಯೋ ನೋಡ್ತಿದ್ರ ಎಲ್ಲರೂ ಕೂಡ SST ಅಂತ ಕಮೆಂಟ್ ಸೆಕ್ಷನಲ್ಲಿ ಆಗ್ತಾ ಹೋಗಬೇಕು ಬೇಗ. ಓಕೆ, ಎಸ್, ನೋಡ್ತಾ ಹೋಗೋಣ. ಯಾವುದಾದಪ್ಪ ಟಾಪ್ 50 ಕ್ವಶನ್ಸ್ ನಿಮಗೆ, ಅದರಲ್ಲಿ 50 ಎಲ್ಲ ಕೆಲವೊಂದು ಜಾಸ್ತಿ ಕ್ವಶನ್ಸನ್ನು ಕೊಟ್ಟಿದ್ದೀನಿ. ಈ ಕ್ವಶನ್ಸ್ಗಳನ್ನು ಯಾವ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಈ ಕ್ವಶನ್ಸ್ಗಳನ್ನು ಕೇಳೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ನಿಮ್ಮ ಎಕ್ಸಾಮಲ್ಲಿ. ಓಕೆ, ಎಕ್ಸಾಮ್ 2 ಅಲ್ಲಿ. ಸೊ ಫಸ್ಟ್ ನೋಡಿ, 1 ಮಾರ್ಕ್ ಕ್ವಶನ್ಸ್ ಅಂತ ಬಂದಾಗ, ಸೊ ಇಲ್ಲಿ ದ ಸ್ಟೇಟ್ ಅಂತ ಮ್ಯಾಮ್ ಕಾಯುಶ್ರೀ ಗೌರಿ ಗೀತೆಯನ್ನು ಬರೆದವ್ರು ಯಾರು? ಇವೆಲ್ಲ 1 ಮಾರ್ಕ್ ಕ್ವಶನ್ಸ್. ಓಕೆ, ಸೊ ಇವೆಲ್ಲ 1 ಮಾರ್ಕ್ ಕ್ವಶನ್ಸು. ಕ್ಲಿಯರ್? ಸೊ ನೋಡಿ, ಮೊದಲ ಮಹಾಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಯಾವುದು ಅಂತ ಕೇಳ್ತಾರೆ. ವಿಶ್ವಶಾಂತಿ ಕಾಪಾಡಲು ಪ್ರಾರಂಭಿಸಲಾದ ಸಂಸ್ಥೆ ಯಾವುದು? ಮತ್ತು ಫೇಲ್ ಆಗುತ್ತೆ ಆ ಸಂಸ್ಥೆ ಯಾವುದು ಹೇಳಿ ನೋಡೋಣ. ಪ್ರತಿ 1 ಮಾರ್ಕ್ ಕ್ವಶನ್ಸ್ಗೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಆಗ್ತಾ ಹೋಗಿ. ಓಕೆ, ಪ್ರತಿ 1 ಮಾರ್ಕ್ ಕ್ವಶನ್ಸ್ಗೂ ಆನ್ಸರ್ ಕಮೆಂಟ್ ಸೆಕ್ಷನಲ್ಲಿ ಬರ್ತಾ ಇರಲಿ. ಓಕೆ, ದೆನ್ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದ ಪರಿಸರ ಚಳುವಳಿ ಯಾವುದು ಅಂತ ಕೇಳ್ತಾರೆ. ಓಕೆ, ದೆನ್ ಸೊ ಭಾರತದಲ್ಲಿ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಯಾವಾಗ ಅಂತ ಕೇಳ್ತಾರೆ. ಪಾತ್ ಫೈಂಡರ್ ಅಂತ ನಾವು ಯಾವುದನ್ನು ಕರಿತೀವಿ ಅಂತ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದಾದಮೇಲೆ 73 ತಿದ್ದುಪಡಿ ಮುಖಾಂತರ ಎಷ್ಟು ಹಂತದ ವ್ಯವಸ್ಥೆ ಜಾರಿ ತಂದಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೆಲವೊಂದು 1 ಮಾರ್ಕ್ ಕ್ವಶನ್ಸನ್ನು ಕೊಟ್ಟಿದ್ದೀನಿ. ಓಕೆ, ಸೊ ಇಲ್ಲಿ ಕೂಡ ಕೆಲವೊಂದು ಕ್ವಶನ್ಸ್ ಇದೆ, ಇದನ್ನು ನೀವು ನೋಡ್ಕೊಂಡೋಗಿ. ಓಕೆ, ವೆರಿ ಇಂಪಾರ್ಟೆಂಟ್. ಈ ಎಲ್ಲ ಕ್ವಶನ್ಸ್ ಕೂಡ ಯಾವ ಕಾರಣಕ್ಕೂ ಕೂಡ ಇದನ್ನು ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಕ್ಲಿಯರ್? ಸೊ ಮಿಸ್ ಮಾಡಿದರೆ ಮತ್ತೆ ನಿಮಗೆ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಕ್ಲಿಯರಾ? ಓಕೆ, ಸೊ ಇದು ಕೂಡ 1 ಮಾರ್ಕ್ ಕ್ವಶನ್ಸು. ಸೊ ಅದಾದ್ಮೇಲೆ ಇಲ್ಲಿ ಕೆಲವೊಂದು ಇದೆ ನೋಡಿ. ಹೂ ಸ್ಟಾರ್ಟೆಡ್ ಅನ್ಟಚಬಿಲಿಟಿ? ಓಕೆ, ಹೂ ಸ್ಟೇಟೆಡ್ ಅನ್ಟಚಬಿಲಿಟಿ ದ ಸ್ಟಿಗ್ಮಾ ಆನ್ ಹಿಂದೂ ಸೊಸೈಟಿ? ಅಸ್ಪೃಶ್ಯತ ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಅಂತ ಯಾರು ಹೇಳಿದ್ದು? ಇದು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಪ್ರೊಹಿಬಿಷನ್ ಆಫ್ ಪ್ರೀ ನಟಲ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಟೆಸ್ಟ್ ಇಂಪ್ಲಿಮೆಂಟೆಡ್ ವೈ? ಏನಕ್ಕೆ ಅಂತ ಕೇಳ್ತಾರೆ. ಬಜೆಟ್ ಅಂದರೆ ಏನು ಅಂತ ಕೇಳ್ತಾರೆ. ಸೊ ಮತ್ತು ಯಾಕೆ ಬಂಗಾಳ ಕೊಲ್ಲಿಯಲ್ಲಿ ಜಾಸ್ತಿ ಚಂಡಮಾರುತಗಳು ಸಂಭವಿಸುತ್ತವೆ ಅಂತ ಕೇಳ್ತಾರೆ. ಓಕೆ, ಸೊ ಅದಾದಮೇಲೆ ಸಪೋಸ್ ಈಗ ನಾನು ಫ್ಯೂಚರಲ್ಲಿ ಮನೆ ಕಟ್ಟಬೇಕು, ಕಾರ್ ತಗೋಬೇಕು ಅಂತಂದರೆ ನಾನು ಇವತ್ತಿಂದ ಯಾವ ಅಕೌಂಟನ್ನು ಓಪನ್ ಮಾಡಿ ಸೇವಿಂಗ್ಸ್ ಮಾಡಬೇಕು ಅಂತ ಇಲ್ಲಿ ಕೇಳಿದ್ದಾರೆ. ಓಕೆ, ಯಾವ ಬ್ಯಾಂಕ್ ಖಾತೆ? ಇದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀನಿ ನೋಡೋಣ. ಯಾವ ಬ್ಯಾಂಕ್ ಅಕೌಂಟನ್ನು ನಾನು ಓಪನ್ ಮಾಡಬೇಕು ಫ್ಯೂಚರಲ್ಲಿ, ನಾನು ಸೊ ಏನೋ ಓಪನ್ ಮಾಡಬೇಕು ಫ್ಯೂಚರ್, ನಾನು ಮನೆ ಕಟ್ಟಬೇಕು ಅಂತಂದರೆ ಸೊ ಆ ಒಂದು ಪರ್ಪಸ್ಗಳಿಗೆ ನಾವು ಯಾವ ಒಂದು ಅಕೌಂಟನ್ನು ಬಳಸ್ತೀವಿ ಅಂತ ಇಲ್ಲಿ ಕೇಳಿದ್ದಾರೆ. ಕ್ಲಿಯರಾ? ಸೊ ಅದಾದಮೇಲೆ ನೋಡಿ, ಇಲ್ಲಿ ಮಹಾಲ್ ಅಂದರೆ ಏನಂತ ಕೇಳ್ತಾರೆ. ಜಿಲ್ಲಾ ಕೈಗಾರಿಕೆ ಕೇಂದ್ರಗಳನ್ನು ಸ್ಥಾಪಿಸಿದ ವರ್ಷ. ಓಕೆ, ಹಿಟ್ಲರ್ ಯಾಕೆ ಕಮ್ಯುನಿಸ್ಟರನ್ನು ಹತ್ತಿಕ್ಕಿದನು? ಓಕೆ, ಸೊ ಅದಾದಮೇಲೆ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಫಾರ್ ದ ವೆಲ್ಫೇರ್ ಆಫ್ ಚಿಲ್ಡ್ರನ್ ಯಾವ ಸಂಸ್ಥೆ ಸ್ಥಾಪನೆ ಮಾಡಿದ್ರು ಅಂತ ಕೇಳ್ತಾರೆ. ಕ್ಲಿಯರ್? ಸೊ ಇಲ್ಲಿ ಕ್ವಶನ್ಸ್ ನೋಡ್ತಿದ್ದಾರಲ್ವಾ, ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್ಸ್. ಓಕೆ, ಕ್ಲಿಯರಾ? ಸೊ 1 ಮಾರ್ಕ್ ಕ್ವಶನ್ಸ್ ಆದಮೇಲೆ ನೆಕ್ಸ್ಟ್ 2 ಮಾರ್ಕ್ ಕ್ವಶನ್ಸ್ ಕಡೆ ಹೋಗೋಣ. ಸೊ ಇಂಪಾರ್ಟೆಂಟ್ 2 ಮಾರ್ಕ್ ಕ್ವಶನ್ಸ್ ಯಾವುದಪ್ಪ ಅಂತಂದರೆ, ಸೊ ಇಲ್ಲಿ ನೋಡ್ತಾ ಹೋಗಿ. ಸೊ ಕ್ಲಿಯರ್? ಸೊ ಇಲ್ಲಿ ನೋಡಿ, ಬ್ರಿಟಿಷರು ಯಾವ ನೀತಿನ ಅಳವಡಿಸ್ಕೊಂಡ್ರು ಅಂತ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದು? ಸೊ ಇಲ್ಲಿ ನೋಡಿ, ಸೊ ಇದು ಯಾವುದು ಅಸ್ಪೃಶ್ಯತೆ ನಿರ್ಮೂಲನೆ ಮಾಡಲಿಕ್ಕೆ ಈ ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಂಡಿದೆ, ಮತ್ತು ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಯಾವ ರೀತಿ ಡಿಫ್ರೆಂಟ್ ಆಗಿದೆ, ಕಂಟ್ರಿ ಟು ಕಂಟ್ರಿ, ಟೈಮ್ ಟು ಟೈಮ್, ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು, ಕಾರಣಗಳು. ಸೊ ಆಮೇಲೆ ಬ್ರಿಟಿಷ್ ಯಾವ್ಯಾವ ನೀತಿ ಬಳಸ್ಕೊಂಡ್ರು ಅಂತ ಕೇಳ್ತಾರೆ. ಸೊ ಮತ್ತೆ ನೋಡಿ, ವೆರಿ ಇಂಪಾರ್ಟೆಂಟ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಬ್ರಿಟಿಷರಿಗೆ ಯಾವ ರೀತಿ ಹೆಲ್ಪ್ ಆಯಿತು, ಸಹಾಯಕ ಸೈನ್ಯ ಪದ್ಧತಿ ಅಡಿಯಲ್ಲಿನ ಏನು ನಿಬಂಧನೆಗಳು ಯಾವುದು, ಸ್ವಾತಂತ್ರ್ಯ ನಂತರ ಭಾರತ ಎದುರಿಸಿದ ಸಮಸ್ಯೆಗಳು ಯಾವುದು ಅಂತ ಕೇಳ್ತಾರೆ. ಕ್ಲಿಯರಾ? ಓಕೆ, ಸೊ ಇಷ್ಟು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಕ್ವಶನ್ಸ್ ಮತ್ತೆ ರಿಪೀಟ್ ಆಗಿದೆ. ಸೊ ಇದು 2 ಕ್ವಶನ್ಸ್ ಇಲ್ಲಿ ಮತ್ತೆ ರಿಪೀಟ್ ಆಗಿದೆ, ಸ್ವಲ್ಪ ನೋಡ್ಕೊಳ್ಳಿ. ಕ್ಲಿಯರ್? ಸೊ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ಸ್ಗಳನ್ನ ಯಾವ ಕಾರಣಕ್ಕೂ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ, ಮಿಸ್ ಮಾಡಿದ್ರೆ ಸಮಸ್ಯೆ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ವಾಟ್ ಆರ್ ದ ಕಾಸಸ್ ಆಫ್ ಚೈಲ್ಡ್ ಮ್ಯಾರೇಜ್? ಬಾಲ ಕಾರ್ಮಿಕತೆಗೆ ಕಾರಣಗಳೇನು ಅಂತ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಹೌ ಕ್ಯಾನ್ ದ ಡೌರಿ ಬಿ ಕಂಟ್ರೋಲ್ಡ್ ಅಪಾರ್ಟ್ ಫ್ರಮ್ ಲೀಗಲ್ ಮೆಜರ್ಸ್ ಅಂತ ಕೇಳ್ತಾರೆ. ಓಕೆ, ಕಾನೂನು ಕ್ರಮಗಳ ಹೊರತಾಗಿ ವರದಕ್ಷಿಣೆಯನ್ನು ಯಾವ ರೀತಿ ನಿಯಂತ್ರಣ ಮಾಡ್ಬೋದು ಅನ್ನೋದನ್ನು ಕೇಳ್ತಾರೆ. ದೆನ್ ವೈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಸ್ ಮ್ಯಾಂಡೇಟರಿ? ಓಕೆ, ಮಳೆ ನೀರು ಕೊಯ್ಲು ಏಕೆ ಕಡ್ಡಾಯವಾಗಿದೆ? ವಾಟ್ ಈಸ್ ಇರಿಗೇಷನ್? ನೀರಾವರಿ ಅಂದ್ರೇನು, ಅದರ ವಿಧಗಳು ಯಾವುದು? ಓಕೆ, ವೈ ಇಸ್ ಕೆನಲ್ ಇರಿಗೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇರಿಗೇಷನ್ ಸಿಸ್ಟಮ್? ಕಾಲುವೆ ನೀರಾವರಿ ಏಕೆ ಪ್ರಮುಖ ನೀರಾವರಿ ಆಗಿದೆ ಅಂತ ಕೇಳ್ತಾರೆ. ಕ್ಲಿಯರ್? ಸೊ ಇದಾದಮೇಲೆ ಸೊ ಹಾಗೆ ನೋಡಿ ನೆಕ್ಸ್ಟು. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಸೊ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು. ಕ್ಲಿಯರಾ? ಎಸ್, ಇಲ್ಲಿ ನೋಡಿ 3 ಮಾರ್ಕ್ ಕ್ವಶನ್ಸ್ ಕಡೆ ಬಂದಾಗ, ಹೌ ಡಿಡ್ ಮಾರ್ತಾಂಡ ಕಂಟ್ರೋಲ್ ದ ಡಚ್? ವೆರಿ ಇಂಪಾರ್ಟೆಂಟ್, ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಓಕೆ, ಸೊ ಯಾವ ಕಾರಣಕ್ಕೂ ಇದನ್ನು ಮಿಸ್ ಮಾಡೋಂಗಿಲ್ಲ. ಕ್ಲಿಯರಾ? ಸೊ ಮಾರ್ತಾಂಡ ಡಚ್ಚರನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಕೇಳ್ತಾರೆ. ಸೊ ಅದಾದಮೇಲೆ ಪ್ಲಾಸ್ಟಿಕ್ ಕದನ ಮತ್ತು ಬಕ್ಸರ್ ಕದನಕ್ಕೆ ಕಾರಣಗಳೇನು ಅಂತ, ಕಾರಣ ಮತ್ತು ಪರಿಣಾಮಗಳನ್ನು ಕೇಳ್ತಾರೆ. ಇಷ್ಟು ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್. ಇಷ್ಟರಲ್ಲೊಂದು ಪಕ್ಕ ಬರುತ್ತೆ. ಓಕೆ, ಫಸ್ಟ್ ಚಾಪ್ಟರಲ್ಲಿ ಇಷ್ಟರಲ್ಲೊಂದು 3 ಮಾರ್ಕ್ಸಿಗೆ ಒಂದು ಪಕ್ಕ ಕ್ವಶನ್ಸ್ ಬರುತ್ತೆ. ಕ್ಲಿಯರಾ? ಯಾವ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ಇದನ್ನು. ಕ್ಲಿಯರ್? ಫಸ್ಟ್ ಕೆಲವೊಂದು ಫಿಕ್ಸ್ಡ್ ಕ್ವಶನ್ಸ್ ಇದೆ, ಒಂದು 2-3 ಕ್ವಶನ್ಸ್ ಇರುತ್ತೆ. ಆ ಕ್ವಶನ್ಸಲ್ಲಿ ಒಂದು ಪಕ್ಕ ಬರುತ್ತೆ. ಸೊ ಆ ರೀತಿ ಇಷ್ಟು ಕ್ವಶನ್ಸಲ್ಲಿ ಒಂದಂತೂ ಪಕ್ಕ ಬರುತ್ತೆ. ಕ್ಲಿಯರಾ? ಸೊ ಯಾವುದು ಅಂತ ಚೆನ್ನಾಗಿ ನೋಡ್ಕೊಳ್ಳಿ. ಕ್ಲಿಯರ್? ಸೊ ಅದಾದಮೇಲೆ
ನೆಕ್ಸ್ಟ್ ಯಾವುದಿದೆ ಅಂತಂದರೆ ಎಸ್ ವೆರಿ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಯಾವುದು 1857 ದಂಗೆಗೆ ಕಾರಣ, ದಂಗೆಯ ವೈಫಲ್ಯಕ್ಕೆ ಕಾರಣ, ದಂಗೆಯ ಪರಿಣಾಮಗಳು, ಈ ಮೂರಲ್ಲಿ ಒಂದು ಕ್ವಶನ್ ಫಿಕ್ಸು. ಓಕೆ, ಸೊ ಇದರಲ್ಲಿ ಒಂದು ಕ್ವಶನ್ ಫಿಕ್ಸ್ಡ್ ಆಗಿ ಬಂದೇ ಬರುತ್ತೆ. ಕ್ಲಿಯರ್? ಆಮೇಲೆ ಇದು ಕೂಡ ಫಿಕ್ಸ್ಡ್ ಕ್ವಶನ್ಸ್ ಯಾವುದು, ಎಕ್ಸ್ಪ್ಲೇನ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಗನೈಸ್ಡ್ ಆ್ಯಂಡ್ ಅನ್ಆರ್ಗನೈಸ್ಡ್ ವರ್ಕರ್ಸ್, ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ನಡುವಿನ ವ್ಯತ್ಯಾಸ ಏನು ಅಂತ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟು. ಇದರ ಯಾವ ಕಾರಣಕ್ಕೆ ಕೂಡ ಮಿಸ್ ಮಾಡೋಕ್ಕೆ ಹೋಗಲೇಬೇಡಿ ಈ ಕ್ವಶನ್ಸ್ಗಳನ್ನು. ಕ್ಲಿಯರ್? ವೆರಿ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ವೈ ಇಸ್ ದ 19th century ಕಾರ್ಡ್ ದ ಸೆಂಚುರಿ ಆಫ್ ಇಂಡಿಯನ್ ರೆನೈಸೆನ್ಸ್, 19ನೇ ಶತಮಾನವನ್ನು ಭಾರತೀಯ ನವೋದಯದ ಶತಮಾನ ಅಂತ ಏನಕ್ಕೋಸ್ಕರ ಕರಿತೀವಿ ಅಂತ ಕೇಳ್ತಾರೆ. ಸೊ ದೆನ್ ವೆರಿ ವೆರಿ ಇಂಪಾರ್ಟೆಂಟ್, ಈ 5 ಕ್ವಶನ್ಸ್ಗಳಲ್ಲಿ ಒಂದು ಪಕ್ಕ ಕ್ವಶನ್ಸ್ ಕೊಡ್ತಾರೆ. ಕ್ಲಿಯರಾ? ಭೂಕಂಪ, ಚಂಡಮಾರುತ, ಪ್ರವಾಹ, ಕಡಲ ಕೊರೆತ ಅಥವಾ ಕಡಲ ಕೊರೆತ, ಇಷ್ಟರಲ್ಲಿ ಈ 5ರಲ್ಲಿ ಯಾವುದಾದ್ರು ಚಂಡಮಾರುತ, ಸೈಕ್ಲೋನ್, ಪ್ರವಾಹ ಫ್ಲಡ್ಸ್, ಲ್ಯಾಂಡ್ಸ್ಲೈಡ್ ಭೂಕುಸಿತ, ಆಮೇಲೆ ಕೋಸ್ಟಲ್ ಎರೋಷನ್ ಕರಾವಳಿ ಕುಸಿತ ಮತ್ತು ಭೂಕಂಪ, ಇಷ್ಟರಲ್ಲಿ ಒಂದು ಪಕ್ಕ. ಓಕೆ, ಇಷ್ಟರಲ್ಲಿ ಒಂದು ಫಿಕ್ಸ್ಡ್ ಆಗಿ ಕೊಡ್ತಾರೆ ನಿಮಗೆ. ಕ್ಲಿಯರಾ? 3 ಮಾರ್ಕ್ಸಿಗೆ ಪಕ್ಕ ಬರುತ್ತೆ ಕ್ವಶನ್ಸು, ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಓಕೆ, ಸೊ ತುಂಬ ಸುಲಭ ಇದೆ, ಆರಾಮಾಗಿ ಪ್ರಿಪೇರ್ ಆಗಿ. ಸೊ ಅದಾದಮೇಲೆ ಮತ್ತೆ ಯಾವುದಪ್ಪ ಅಂದರೆ ಇಲ್ಲಿ ಕೂಡ ಕೆಲವೊಂದು ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ ನಾನು. ಕ್ಲಿಯರಾ? ಸೊ ಗ್ರಾಮೀಣ ಪ್ರದೇಶಗಳ ಆರ್ಥಿಕ ಸ್ಥಿತಿ ಏನು, ಗ್ರಾಮೀಣ ಅಭಿವೃದ್ಧಿಯ ಮಹತ್ವ, ಗ್ರಾಮ ಪಂಚಾಯತಿ ಪಾತ್ರ. ಓಕೆ, ಇಷ್ಟೇ ಕ್ವಶನ್ಸಲ್ಲಿ ಬರೋದು, ಇದು ಬಿಟ್ಟು ಬೇರೆ ಎಲ್ಲೂ ಕೂಡ ಕ್ವಶನ್ಸ್ ಬರೋದಿಲ್ಲ. ಓಕೆ, ಇದು ಬಿಟ್ಟು ಬೇರೆ ಹೊರಗಡೆಯಿಂದ ಎಲ್ಲೂ ಕೂಡ ನಿಮಗೆ ಅವರು ಕ್ವಶನ್ಸನ್ನು ಯಾವುದೂ ಕೂಡ ಕೇಳೋದಿಲ್ಲ. ಸೊ ಇದನ್ನೇ ವೆರಿ ವೆರಿ ಇಂಪಾರ್ಟೆಂಟಾಗಿ ಕೇಳ್ತಾ ಹೋಗ್ತಾರೆ. ನೀವು ಇಷ್ಟು ಚೆನ್ನಾಗಿ ಪ್ರಿಪೇರ್ ಆದರೆ ಸಾಕು. ಆಮೇಲೆ ಫಾರೆಸ್ಟ್ ಟೈಪ್ಸು. ಓಕೆ, ಫಾರೆಸ್ಟ್ ಯಾವುದಾದ್ರೂ 2 ಫಾರೆಸ್ಟಿನ ಡಿಫ್ರೆನ್ಸನ್ನು ಕೇಳ್ತಾರೆ. ಸೊ ಮತ್ತು ಫಾರೆಸ್ಟ್ ಯೂಸ್ಫುಲ್ಲು ಮತ್ತು ಫಾರೆಸ್ಟ್ ನಾಶ ಆಗಲಿಕ್ಕೆ ಕಾರಣ ಏನು, ಫಾರೆಸ್ಟನ್ನು ಯಾವ ರೀತಿ ಕನ್ಸರ್ವ್ ಮಾಡ್ಬೋದು, ಪ್ರೊಟೆಕ್ಟ್ ಮಾಡ್ಬೋದು ಅಂತ ಕೇಳ್ತಾರೆ. ಕ್ಲಿಯರಾ? ಈ 3 ಕ್ವಶನ್ಸಲ್ಲಿ ಒಂದು ಫಿಕ್ಸ್ಡ್ ಆಗಿ ಕೇಳ್ತಾರೆ. ಕ್ಲಿಯರ್? ಆ 3 ಕ್ವಶನ್ಸಲ್ಲಿ ಈ 3 ಕ್ವಶನ್ಸಲ್ಲಿ ಒಂದಂತೂ ಫಿಕ್ಸ್ಡ್ ಆಗಿ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರಾ? ಓಕೆ, ಸೊ ಗೊತ್ತಾಯ್ತಲ್ವಾ, ಎಕ್ಸ್ಪ್ಲೇನ್ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಅಂಡ್ ವೈ ಫಾರೆಸ್ಟ್ ಆರ್ ಯೂಸ್ಫುಲ್. ಕ್ಲಿಯರ್? ಸೊ ಅದಾದ್ಮೇಲೆ ನೋಡಿ, ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಎಸೆನ್ಷಿಯಲ್ ಇನ್ ಡೆಮೋಕ್ರೆಟಿಕ್ ಸಿಸ್ಟಮ್, ವೈ. ಓಕೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ವಿಕೇಂದ್ರೀಕರಣ ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳಿ ನೋಡೋಣ. ಯಾಕಪ್ಪ ಅಂತಂದರೆ ಅಲ್ಲಿ ಆ ಒಂದು ಹಳ್ಳಿಗಳ ಜನರಿಗೆ, ಲೋಕಲ್ ಜನರಿಗೆ ಜವಾಬ್ದಾರಿಯನ್ನು ಕೊಡಲಿಕ್ಕೆ, ಅಧಿಕಾರವನ್ನು ಕೊಡಲಿಕ್ಕೋಸ್ಕರ ಇದನ್ನು ಮಾಡಲೇಬೇಕು. ಅದರಿಂದ ಏನೇನಾಗಿದೆ ಅನ್ನೋದು ನಾನು ನಿಮಗೆ ಇವನ್ ಮ್ಯಾರಥಾನ್ ಕ್ಲಾಸಲ್ಲಿ ಆಲ್ರೆಡಿ ನಾನು ಹೇಳಿದ್ದೀನಿ. ಓಕೆ, ಸೊ ಇದನ್ನ ನೀವು ಚೆನ್ನಾಗಿ ಪ್ರಿಪೇರ್ ಆಗಿ. ಓಕೆ, ಆಲ್ರೆಡಿ ಮ್ಯಾರಥಾನ್ ಸೆಷನ್ ಆಗಿದೆ ಒಂದು, ಸೊ ಅದನ್ನು ವಾಚ್ ಮಾಡಿ. ಮತ್ತು ಎಕ್ಸಾಮ್ ನಾಳೆ ಅಂದರೆ ಇವತ್ತು ಸಂಜೆ, ಓಕೆ, ಮತ್ತು ಮಾರ್ನಿಂಗ್ ಕೂಡ ಕ್ಲಾಸಸ್ಗಳನ್ನ ನಾವು ಮಾಡ್ತೀವಿ. ಕ್ಲಿಯರ್? ಎಸ್. ನೆಕ್ಸ್ಟ್, ಬ್ಯಾಂಕ್ಗಳ ಕಾರ್ಯ ಮತ್ತು ಸೇವೆಗಳೇನಂತ ಕೇಳ್ತಾರೆ. ಬ್ಯಾಂಕ್ ಅಕೌಂಟನ್ನು ಯಾವ ರೀತಿ ಓಪನ್ ಮಾಡೋದು, ಓಕೆ, ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಗಿರುವ ವ್ಯತ್ಯಾಸ ಕೇಳ್ತಾರೆ. ಕ್ಲಿಯರಾ? ಆಮೇಲೆ ಓಕೆ, ಭಾರತದ ವಿದೇಶಾಂಗ ನೀತಿ ಅಂತ ಬಂದಾಗ ಈ ಕ್ವಶನ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದಂತೂ 5 ಸ್ಟಾರ್ ಕ್ವಶನ್ಸ್. ಕ್ಲಿಯರಾ? ಇವೆರಡು 5 ಸ್ಟಾರ್ ಕ್ವಶನ್ಸ್, ಇವೆರಡರಲ್ಲಿ ಒಂದು ಪಕ್ಕ ಬರುತ್ತೆ. ಕ್ಲಿಯರಾ? ಈವನ್ ಯಾವುದು ಇದು ಟೆರರಿಸಮ್, ಭಯೋತ್ಪಾದನೆ ಬಗ್ಗೆನೂ ಕೂಡ. ಓಕೆ, ಪಕ್ಕಾ ಕ್ವಶನ್ಸ್ ಇವೆಲ್ಲ, ಯಾವ ಕಾರಣಕ್ಕೂ ಮಿಸ್ ಮಾಡಿಬಿಡಿ. ಇವು 3ರಲ್ಲಿ ಒಂದು ಪಕ್ಕ ಕೇಳ್ತಾರೆ. ಕ್ಲಿಯರ್? ಆಮೇಲೆ ಬ್ಯಾಂಕ್ ಖಾತೆನ ಯಾವ ರೀತಿ ತೆಗಿಬೋದು ಅಂತ ಕೇಳ್ತಾರೆ. ಸೊ ಬ್ಯಾಂಕ್ ಖಾತೆ ಯಾವ ರೀತಿ ಓಪನ್ ಮಾಡೋದು ಅಂತ ಗೊತ್ತಿದೆಯಲ್ವಾ. ಓಕೆ, ಸೊ ಆಮೇಲೆ ನೋಡಿ, ಈ ಚಾಪ್ಟ್ರಲ್ಲಿ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟಲ್ಲಿ 3 ಮಾರ್ಕ್ಸಿಗೆ ಒಂದು, 4 ಮಾರ್ಕ್ಸಿಗೆ ಒಂದು, ಅಂದರೆ ಟೋಟಲ್ ನಿಮಗೆ 7 ಮಾರ್ಕ್ಸ್ ಆರಾಮಾಗಿ ತಗೋಬೋದು. ಓಕೆ, 7 ಮಾರ್ಕ್ಸ್ ಆರಾಮಾಗಿ ತಗೋಬೋದು. ಒಂದು ಬ್ರಹ್ಮ ಸಮಾಜದ ಅಥವಾ ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ಕೇಳ್ತಾರೆ, ದಯಾನಂದ ಸರಸ್ವತಿ ಅಥವಾ ಆರ್ಯ ಸಮಾಜದ ಬಗ್ಗೆ, ಮತ್ತು ಪ್ರಾರ್ಥನಾ ಸಮಾಜ ಅಥವಾ ಯಾವುದು ಪ್ರಾರ್ಥನಾ ಸಮಾಜದ ಬಗ್ಗೆ ಕೇಳ್ತಾರೆ. ಕ್ಲಿಯರಾ? ಸೊ ನಿಮಗೆ ಎಕ್ಸಾಮ್ ಅಂದರೆ ದಯಾನಂದ ಸರಸ್ವತಿ ಅವ್ರ ಬಗ್ಗೆ ಕೇಳಿದ್ರು, ಅದೇ ರಿಪೀಟ್ ಆಗ್ಬೋದು, ಅಥವಾ ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ಕೇಳೋ ಚಾನ್ಸ್ ತುಂಬ ಜಾಸ್ತಿ ಇದೆ, ಅಥವಾ 19th centuryನ ಇಂಡಿಯನ್ ರೆನೈಸೆನ್ಸ್ ಪೀರಿಯಡ್ ಅಂತ ಕರಿತೀವಲ್ವಾ. ಜಸ್ಟ್ ಬ್ಯಾಕ್ ನಾವು ನೋಡಿದ್ವಿ, ಅದನ್ನು ಕ್ವಶನ್ಸನ್ನು ನೋಡಿದ್ವಿ, ಡಿಸ್ಕಷನ್ ಮಾಡಿದ್ವಿ, ಅದನ್ನು ಇಲ್ಲಿ ಕೇಳ್ತಾರೆ. ಓಕೆ, 3 ಮಾರ್ಕ್ಸ್ ವೆರಿ ವೆರಿ ಇಂಪಾರ್ಟೆಂಟು. ಆ ಚಾಪ್ಟರ್ ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಕ್ಲಿಯರಾ? ಆಮೇಲೆ ಆಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಅಂಡ್ ಒಡೆಯರ್ಸ್ ಆಫ್ ಮೈಸೂರು. ಓಕೆ, ಸೊ ಅಂದರೆ ಇಲ್ಲಿಗೆ 3 ಮಾರ್ಕ್ಸಿಂದ ಇಷ್ಟು ಕ್ವಶನ್ಸ್ಗಳನ್ನು ಓದ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟು. 4 ಮಾರ್ಕ್ ಕ್ವಶನ್ಸ್ ಅಂತ ಬಂದಾಗ ಇಲ್ಲಿ ಓಕೆ, ಸೊ ಇಲ್ಲಿ ನಾನು ನಿಮಗೆ ಬೇಕಾದ್ರೆ ಎಕ್ಸ್ಟ್ರಾ ಕ್ವಶನ್ಸನ್ನು ಕೊಡ್ತೀನಿ. ಓಕೆ, ಎಕ್ಸ್ಟ್ರಾ ಕ್ವಶನ್ಸನ್ನು PDF ಅಲ್ಲಿ ಇನ್ನೂ ಕೂಡ ಆ್ಯಡ್ ಮಾಡಿರ್ತೀನಿ, ಅದನ್ನು ಕೂಡ ನೀವು ಚೆನ್ನಾಗಿ ಪ್ರಿಪೇರ್ ಆಗಿ. ಓಕೆ, ಸೊ ನೋಡಿ, ಕೆ. ಸಿ. ಯಶವಂತರಯ್ಯನವರ ಕೊಡುಗೆಗಳೇನಂತ ಕೇಳ್ತಾರೆ. ಕಂಡೀಷನ್ಸ್ ಆಫ್ ಟ್ರೀಟಿ ಆಫ್ ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು. ಓಕೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳು. ಓಕೆ, ಆಮೇಲೆ ಸಂಗೊಳ್ಳ ರಾಯಣ್ಣವರ ಪಾತ್ರ. ಓಕೆ, ದೆನ್ ಅಮರ ಸುಳ್ಯ ರೆಬೆನಿಯನ್. ಓಕೆ, ಸೊ ಏನಕ್ಕೆ ಅಮರ ಸುಳ್ಯ ರೆಬೆಲಿಯನ್ನ ನಾವು ರೈತರ ದಂಗೆ ಅಂತ ಕರಿತೀವಿ. ಇಷ್ಟರಲ್ಲಿ ಫಿಕ್ಸ್ಡ್ ಆಗಿ ಒಂದು ಬರುತ್ತೆ. ಓಕೆ, ಸೊ ಇದ್ರ ಜೊತೆ ಇನ್ನೊಂದು ಬರೆದಿಟ್ಕೋಬೇಡಿ, ಹಲಗಲಿ ಬೇಡರ ಹೋರಾಟ. ಕ್ಲಿಯರಾ? ಹಲಗಲಿ ಬೇಡರ ಹೋರಾಟದ ಬಗ್ಗೆನೂ ಕೂಡ ಕೇಳ್ತಾರೆ. ಎಕ್ಸಾಮ್ ಮುಂದೆ ಅದನ್ನೇ ಕೇಳಿದ್ದಾರೆ, ಯಾವುದು ಹಲಗಲಿ ಬೇಡರ ಹೋರಾಟದ ಬಗ್ಗೆ ಕೇಳಿದ್ದಾರೆ. ಕ್ಲಿಯರಾ? ಸೊ ಇದು ಕೂಡ ಯಾವುದಕ್ಕೆ ಎಷ್ಟು ಮಾರ್ಕ್ಸಿಗೆ 4 ಮಾರ್ಕ್ಸ್, 4 ಮಾರ್ಕ್ಸಿಗೆ ಕೇಳೋದಕ್ಕಂಥದ್ದು ಇದು. ಓಕೆ, 4 ಮಾರ್ಕ್ಸಿಗೆ ಕೇಳ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್, ಮಿಸ್ ಮಾಡಬೇಡಿ. ಓಕೆ, ಸೊ ಇದಾದ್ಮೇಲೆ ಮತ್ತೆ ಯಾವುದನ್ನು ಕೇಳ್ತಾರೆ. ಸೊ ಇವೆರಡರಲ್ಲಿ ಒಂದು ಕ್ವಶನ್ ಫಿಕ್ಸ್, ಯಾವುದು ಮಂದಗಾಮಿಗಳ ಪಾತ್ರ ಮತ್ತು ತೀವ್ರವಾದಿಗಳ ಪಾತ್ರ. ಓಕೆ, ಕ್ಲಿಯರಾ? ಕ್ರಾಂತಿಕಾರಿಗಳ ಪಾತ್ರ ಮತ್ತು ಅಸಹಕಾರ ಚಳವಳಿ, ಮತ್ತು ಇಲ್ಲಿ ಜವಾಹರ್ಲಾಲ್ ನೆಹರು ಅವರು ಬರ್ತಾರಲ್ವಾ. ಸೊ ಇಲ್ಲಿ ನೋಡಿ, ಬುಡಕಟ್ಟು ಹೋರಾಟ, ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್. ಕ್ಲಿಯರ್? ಸೊ ಇಷ್ಟರ ಒಂದು ಕ್ವಶನ್ ಫಿಕ್ಸ್ಡ್ ಆಗಿ ಕೇಳ್ತಾರೆ. ಯಾವ್ದು ಕೇಳಿದ್ರು? ಎಕ್ಸಾಮ್ ಮುಂದಲ್ಲಿ ತೀವ್ರವಾದಿಗಳ ಬಗ್ಗೆ ಕೇಳಿದ್ರು. ಕ್ಲಿಯರಾ? ಸೊ ಇಲ್ಲಿ ನಿಮಗೆ ಯಾವ್ದು ಬೇಕಾದ್ರೂ ಕೇಳ್ಬೋದು.
ಬಟ್ ಮೋಸ್ಟ್ ಇಂಪಾರ್ಟೆಂಟು ಈ 3 ಕ್ವಶನ್ಸು. ಓಕೆ, ಇದರಲ್ಲಿ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಕ್ಲಿಯರಾ? ತುಂಬ ಜಾಸ್ತಿ ಇದೆ ಕ್ವಶನ್ಸ್ ಬರ್ತಕ್ಕಂಥದ್ದು. ಮಿಸ್ ಮಾಡಬೇಡಿ, ಯಾವ ಕಾರಣಕ್ಕೂ ಕೂಡ ಮಿಸ್ ಮಾಡಬೇಡಿ. ಕ್ಲಿಯರಾ? ಸೊ ಅದಾದಮೇಲೆ ನೆಕ್ಸ್ಟು ಹಾಗೆ ನೋಡ್ತಾ ಹೋದರೆ, ಸೊ ಇನ್ನು ಮತ್ತೆ ಸಾಯಿಲ್ ಚಾಪ್ಟರಿಂದ 4 ಮಾರ್ಕ್ಸಿಗೆ ಒಂದು ಕ್ವಶನ್ ಪಕ್ಕ ಬರುತ್ತೆ. ಸಾಯಿಲ್ ಮಣ್ಣಿಂದ ಸವಕಳಿ ಯಾವ ರೀತಿ ಸಂರಕ್ಷಣೆ ಮಾಡೋದಂತ, ಯಾವ ರೀತಿ ತಡೆಗಟ್ಟೋದು. ಓಕೆ, ಒಂದು ಮಣ್ಣಿಂದ ಇನ್ನೊಂದು ಮಣ್ಣಿಗೆ ಡಿಫ್ರೆನ್ಸ್ ಕೇಳ್ತಾರೆ. ಕೈಗಾರಿಕೆಗಳು ಯಾಕೆ ಕೆಲವೇ ಪ್ರದೇಶದಲ್ಲಿ ಇದೆ ಅಂತ ಕೇಳ್ತಾರೆ. ಸೊ ಇಲ್ಲಿ ಎಕ್ಸ್ಟ್ರಾ ಕ್ವಶನ್ಸನ್ನು ಕೊಟ್ಟಿರ್ತೀನಿ. ಕ್ಲಿಯರಾ? ಸೊ ಇದನ್ನು ನೋಡ್ಕೊಳ್ಳಿ. ಕ್ಲಿಯರ್? ಸೊ ಮತ್ತೆ ಇದು ಕೂಡ ವೆರಿ ಇಂಪಾರ್ಟೆಂಟ್. ಚಾಲೆಂಜಸ್ ಆಫ್ ಇಂಡಿಯಾ ಅಂಡ್ ದ ರೆಮಿಡೀಸಿಂದ ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿಟರಸಿ, ಅನಕ್ಷರತೆ, ಭ್ರಷ್ಟಾಚಾರ. ಓಕೆ, ಇದನ್ನು ಕೇಳ್ತಾರೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೇನೆ. ಓಕೆ, ಯಾವುದು? ಮಹಿಳೆಯರ ಸ್ಥಾನಮಾನ ಸುಧಾರಿಸುತ್ತಿದೆ ಏಕೆ ಅಂತ ಕೇಳ್ತಾರೆ. ಆಮೇಲೆ ಆರ್ಥಿಕ ಅಸಮಾನತೆ ಬಗ್ಗೆ ಎಕ್ಸಾಮ್ 1ನಲ್ಲಿ ಕೇಳಿದ್ದಾರೆ. ಇದನ್ನು ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಕ್ಲಿಯರಾ? ಆರ್ಥಿಕ ಅಸಮಾನತೆ, ಎಕನಾಮಿಕ್ ಇನ್ಇಕ್ವಾಲಿಟಿ ಬಗ್ಗೆ ಕೇಳ್ತಾರೆ. ಕಾರಣಗಳನ್ನು ಕೇಳ್ತಾರೆ, ಅಥವಾ ಕಾರಣಗಳಾಗಿರ್ಬೋದು, ಅದರ ಒಂದು ಪರಿಣಾಮಗಳು ಅಥವಾ ಕಂಟ್ರೋಲಿಂಗ್ ಮೆಜರ್ಸ್ ಯಾವುದಾದ್ರೂ ಕೇಳ್ಬೋದು. ಕ್ಲಿಯರಾ? ಸೊ ಇಲ್ಲಿ ಕೆಲವೊಂದು ಕ್ವಶನ್ಸ್ ಕೊಟ್ಟಿದ್ದೀನಿ, ಬ್ಲೂ ಪ್ರಿಂಟ್ ಪ್ರಕಾರ ಪ್ರಿಪೇರ್ ಆಗಿ. ಓಕೆ, ಸೊ 5 ಮಾರ್ಕ್ ಕ್ವಶನ್ಸು ನಿಮಗೆ ಗೊತ್ತಿದೆ. 5 ಮಾರ್ಕ್ ಅಂದರೆ ಯಾವುದಪ್ಪ ಅಂದರೆ ಮ್ಯಾಪ್ ಕ್ವಶನ್. ಓಕೆ, ಈ ಮ್ಯಾಪ್ ಕ್ವಶನನ್ನು ನೋಡ್ಲಿಕ್ಕೆ ಹೋಗೋದಾದ್ರೆ, ಸೊ ಇಲ್ಲಿ ಯಾವ್ಯಾವ ಪ್ಲೇಸಸ್ಸನ್ನು ಕೊಡ್ತಾರೆ? 10 ಪ್ಲೇಸನ್ನು ಕೊಡ್ತಾರೆ. ಓಕೆ, ಎಷ್ಟು ಪ್ಲೇಸ್ ಕೊಡ್ತಾರೆ? 10 ಕೊಡ್ತಾರೆ. ನೀವು ಅದರಲ್ಲಿ 5 ಬರೆದ್ರೆ ಸಾಕು, 5 ಬರೆದ್ರೆ ಸಾಕು. ಯಾವುದಾದ್ರು ಪ್ಲೇಸು ಇಂದಿರಾ ಕೋಲ್, ನೀಲಗಿರಿ, ಮಲಬಾರ್, ಪೂರ್ವ ರೇಖಾಂಶ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇಲ್ಲ ಪ್ಲೇಸಸ್ಗಳನ್ನೆಲ್ಲ ಓದ್ಕೊಂಡೋಗಿ. ಓಕೆ, ಪ್ಲೇಸಸ್ಗಳನ್ನ ಚೆನ್ನಾಗಿ ಓದ್ಕೊಳ್ಳಿ. ಇಷ್ಟೇ ಪ್ಲೇಸ್ ಬರೋದು, ಇದು ಬಿಟ್ಟು ಬೇರೆ ಯಾವ ಪ್ಲೇಸ್ ಕೂಡ ಬರೋದಿಲ್ಲ. ಅಂದರೆ ಎಲ್ಲೋ ಬಂದರೆ ಒಂದು ಯಾವುದೋ ಬೇರೆದು ಬರ್ಬೋದು, ಬಟ್ ನೆನ್ಪಿಟ್ಕೊಳ್ಳಿ 10 ಪ್ಲೇಸಸ್ ಇರೋದ್ರಿಂದ 5ನ ಆರಾಮಾಗಿ ಬರಿಬೋದು. 5 ಪ್ಲೇಸಸ್ಸು ಇದ್ರಲ್ಲಿ 5 ಎಲ್ಲ 8 to 9 ಪ್ಲೇಸಸ್ ಇದ್ರ ಒಳಗಡೆ ಇರೋದೇ ಬರುತ್ತೆ. ಓಕೆ, ಎಲ್ಲ ಒಂದು ನಿಮಗೆ ಬಂದರೆ ಬೇರೆ ಕಡೆಯಿಂದ ಬರ್ಬೋದು. ಓಕೆ, ಕ್ಲಿಯರಾ? ಸೊ ನೋಡ್ಕೊಂಡ್ರಲ್ವಾ ಚೆನ್ನಾಗಿ? ಸೊ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಇಷ್ಟು ಕ್ವಶನ್ಸನ್ನು ಮಸ್ಟ್ ಆ್ಯಂಡ್ ಶುಡ್ ಪ್ರಿಪೇರ್ ಆಗಿ, ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಮತ್ತು ಕಮೆಂಟಲ್ಲಿ SST ಅಂತ ಹಾಕೋದನ್ನು ಮರಿಬೇಡಿ. ಥ್ಯಾಂಕ್ ಯು.